ಪೆಟ್ರೋಲ್ ಬೆಲೆ ಏರಿಕೆ ಬೆನ್ನಲ್ಲೇ ಆಟೋ ಗ್ಯಾಸ್ ದರದಲ್ಲೂ ಕೂಡ ಹೆಚ್ಚಳವಾಗಿದೆ. ವಾಣಿಜ್ಯ ಉದ್ದೇಶಕ್ಕೆ ಬಳಸುವ ಗ್ಯಾಸ್ ಬೆಲೆಯನ್ನು ₹2.06 ಹೆಚ್ಚಿಸಲಾಗಿದೆ. ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ ದರ ಈಗ ₹44.89 ಏರಿದೆ. ಆಟೋ ಗ್ಯಾಸ್ ಬೆಲೆ ಹೆಚ್ಚಳದಿಂದ ಬಡ ಆಟೋ ಚಾಲಕರ ಜೇಬಿಗೆ ಕತ್ತರಿ ಬಿದ್ದಿದೆ. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನಂದಿನಿ ಅವರಿಂದ. ನಂದಿನಿ, ಆಟೋ ಗ್ಯಾಸ್ ದರ ಏರಿಕೆ ಆಗಿರೋದು, ಚಾಲಕರ ರಿಯಾಕ್ಷನ್ ಏನು ಹೇಳ್ತಾರೆ ಈಗ ಆಟೋ ಚಾಲಕರು? ಅರವಿಂದ್, ಈಗಾಗಲೇ ಪೆಟ್ರೋಲ್ ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ಚಾಲಕರು ಹಾಗೂ ಗ್ರಾಹಕರು ಸಾಕಷ್ಟು ಬೇಸರ ವ್ಯಕ್ತಪಡಿಸಿದ್ರು. ಸದ್ಯಕ್ಕೆ ಇಂದು ₹42.83 ಇದ್ದಂತಹ ಲೀಟರ್ಗೆ ₹42.83 ಇದ್ದಂತಹ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ನ ಬೆಲೆ ಈಗ ₹2.06 ಹೆಚ್ಚಳವಾಗಿದೆ. ಈ ಹಿನ್ನೆಲೆಯಲ್ಲಿ 1 ಲೀಟರ್ ಗ್ಯಾಸ್ಗೆ ₹44.89 ಆಗಿದೆ. ಇದಕ್ಕೆ ಚಾಲಕರ ವತಿಯಿಂದ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ ಅಂತಾನೆ ಹೇಳ್ಬೋದು. ಡಾಲರ್ ಎದುರು ರೂಪಾಯಿ ಮೌಲ್ಯ ಹೆಚ್ಚಾಗಿದೆ ಅನ್ನೋ ಕಾರಣಕ್ಕೆ ಪೆಟ್ರೋಲ್ ಬೆಲೆ ಏರಿಕೆ ಆಯಿತು. ಪೆಟ್ರೋಲ್ ಬೆಲೆ ಏರಿಕೆ ಹಿನ್ನೆಲೆಯಲ್ಲೇ ಈಗಾಗಲೇ ಗ್ಯಾಸ್ ಬೆಲೆ ಏರಿಕೆ ಆಗಿರೋದು ಚಾಲಕರಿಗೆ ಸಾಕಷ್ಟು ಬೇಸರ ಹಾಗೂ ಆರ್ಥಿಕ ಹೊಡೆತ ಬಿದ್ದಿದೆ ಅಂತಾನೆ ಹೇಳ್ಬೋದು. ಸದ್ಯವಷ್ಟೇ ಒಂದು 6 ತಿಂಗಳ ಮುಂಚೆ ಅಷ್ಟೇ ಚಾಲಕರು ಸಾಕಷ್ಟು ಪ್ರತಿಭಟನೆಯನ್ನ ಮಾಡಿ ಆಟೋ ಲೀಟರ್ ಬೆಲೆಯನ್ನ ಹೆಚ್ಚಳ ಮಾಡ್ಕೊಂಡಿದ್ರು. ಮಿನಿಮಮ್ ₹17 ಮಾಡ್ಕೊಂಡಿದ್ರು. ಈಗ ಮತ್ತೊಮ್ಮೆ ಅವರು ಧ್ವನಿ ಎತ್ತುವಂತಹ ಸಾಧ್ಯತೆ ಇದೆ. ಮತ್ತೊಮ್ಮೆ ಈ ಪೆಟ್ರೋಲು ಮತ್ತೆ ಗ್ಯಾಸ್ ಬೆಲೆ ಹೆಚ್ಚಳವಾಗಿರೋ ಹಿನ್ನೆಲೆಯಲ್ಲಿ ಮೀಟರ್ ಬೆಲೆಯನ್ನು ಸಹ ಹೆಚ್ಚಳ ಮಾಡಿ ಅನ್ನುವಂತಹ ಒಂದು ಮನವಿಯನ್ನ ಶೀಘ್ರವೇ ಜಿಲ್ಲಾಧಿಕಾರಿಗೆ ನೀಡುವಂತಹ ಸಾಧ್ಯತೆ ಸಹ ಇದೆ. ಅರವಿಂದ್, ಈಗಾಗಲೇ ಬೆಲೆ ಏರಿಕೆಯ ವಿಚಾರ ಗೊತ್ತಾಗಿರೋದ್ರಿಂದ ಎಲ್ಲಾದ್ರೂ ಪೆಟ್ರೋಲ್ ಬಂಕ್ಗಳಲ್ಲಿ ಈಗ ಗ್ಯಾಸ್ ನೋ ಸ್ಟಾಕ್ ಬೋರ್ಡ್ ಆತರ ಏನಾದ್ರು ಹಾಕ್ತಾ ಇದಾರಾ ಅಂತ? ಸದ್ಯಕ್ಕೆ ಗ್ಯಾಸ್ ನೋ ಸ್ಟಾಕ್ ಅಂತ ಹಾಕಿರೋದು ಬಾಣಸ್ವಾಡಿ, ರಾಜಾಜಿನಗರ ಫಸ್ಟ್ ಬ್ಲಾಕ್ ನಲ್ಲಿ ಸಾಕಷ್ಟು ಪೆಟ್ರೋಲ್ ಬಂಕ್ಗಳಲ್ಲಿ ಗ್ಯಾಸ್ ಸಹ ಫಿಲ್ಲಿಂಗ್ ಮಾಡ್ತಾರೆ. ಅಲ್ಲೆಲ್ಲ ನೋ ಸ್ಟಾಕ್ ಬೋರ್ಡ್ಗಳು ಈಗಾಗಲೇ ರಾಜಾಗಿದೆ ಅಂತ ಹೇಳ್ಬೋದು. ಯಾವಾಗ್ಲೂ ಈ ರೀತಿ ಬೆಲೆ ಹೆಚ್ಚಳದ ಮಾಹಿತಿ ದೊರೆತ ತಕ್ಷಣ ತೈಲಗಳ ಮಾರಾಟದ ಸ್ಥಳದಲ್ಲಿ ಸಾಕಷ್ಟು ನೋ ಸ್ಟಾಕಿಂಗ್ ಬೋರ್ಡ್ಗಳನ್ನ ನೋಡಬಹುದಾಗಿದೆ. ಇನ್ನು ಕೆಲವು ಕಡೆ ಅವರಿಗೆ ಮಾಹಿತಿ ಇಲ್ಲದಿರೋ ಹಿನ್ನೆಲೆಯಲ್ಲಿ ಆಟೋ ಚಾಲಕರು ಸಾಲಾಗಿ ನಿಂತು ಈಗಾಗಲೇ ಗ್ಯಾಸ್ ಫಿಲ್ಲಿಂಗ್ ನ ಮಾಡ್ಕೊಂತಿದ್ದಾರೆ. ಜೊತೆಗೆ ಈ ಗ್ಯಾಸ್ ನೋ ಸ್ಟಾಕ್ ಬೋರ್ಡ್ ಆಗ್ತಿರೋದು ಚಾಲಕರಲ್ಲಿ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ ಅಂತಾನೆ ಹೇಳ್ಬೋದು. ಅರವಿಂದ್, ಓಕೆ, ಥ್ಯಾಂಕ್ ಯು ನಂದಿನಿ ತಮ್ಮ ಎಲ್ಲ ಮಾಹಿತಿಗಾಗಿ.